ಏನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಏನು ಎತ್ತ ಅಂತ ತಿಮ್ಮರೋಡಿಯ ಸ್ಥಿತಿಗತಿಗಳೇನೇನು ನಾಳೆ ತಿಮ್ಮರೋಡಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಜೈಲ ಅಥವಾ ಬೇಲ ಅನ್ನೋದ್ರ ಬಗ್ಗೆ ನಾಳೆ ತೀರ್ಮಾನ ಆಗುತ್ತೆ ಕೋರ್ಟ್ ಯಾವ ಆದೇಶ ಕೊಡುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಉಡುಪಿಯ ಹಿರಿಯಡ್ಕ ಜೈಲಲ್ಲಿದ್ದಾರೆ ತಿಮ್ಮರೋಡಿ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ 14 ದಿನ ಅವರ ಆರೋಗ್ಯ ಮೇಲೂ ಕೂಡ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಹೈ ಬಿ ಪಿಯಿಂದ ಬಳಲ್ತಾ ಇದ್ದಾರೆ ತಿಮ್ಮರೋಡಿ ಅವ್ರ ಮಾತಿನ ಧಾಟಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಹೈ ಬಿ ಪಿ ಇದೆ ಅಂತ ಯಾಕಂದರೆ ಅವ್ರ ಹೈ ಪಿಚ್ ಮಾತುಗಳು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಲಲ್ಲ ಆ ಹೋಗ್ತಾ 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 ಮಾತು ಎಲ್ಲೆಲ್ಲಿಗೋ ಹೋಗ್ಬಿಡುತ್ತೆ ಇದು ಸಂಗತಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಇವರು ಎಲ್ಲರಿಗೂ ಬೈದಿದ್ದಾರೆ ಇನ್ನು ಬ್ರಹ್ಮಾವರ ಠಾಣೆಯ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಯಲ್ಲಿದೆ 500 ಮೀಟರ್ ವ್ಯಾಪ್ತಿನಲ್ಲಿ ಜನ ಸೇರಂಗಿಲ್ಲ ಮೀಟಿಂಗ್ ಮಾಡಂಗಿಲ್ಲ ಆ ಪ್ರದೇಶವನ್ನು ಪ್ರವೇಶ ಮಾಡಂಗಿಲ್ಲ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನಾವು ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಸಮಸ್ಯೆಗಳಿದೆ ಜಗತ್ತಲ್ಲಿ ಯಾಕಂದರೆ ಒಂದು ಕಡೆಗೆ ವಿಪರೀತವಾದಂಥ ಮಳೆ ಜನ ಪರದಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಇಲ್ಲಿ ಬಿಟ್ಬಿಟ್ಟಿದ್ದಾರೆ ಇನ್ನೊಂದು ಕಡೆಗೆ ಈ ಸಮಸ್ಯೆಗಳನ್ನು ಕೇಳೋಕ್ಕೆ ಎ ಸಿನೇ ಇಲ್ಲ ಜನ ಬರ್ತಾರೆ ವಾಪಸ್ ಹೋಗ್ತಾರೆ ಯಾಕಂದರೆ ಅವರಿಲ್ಲಿ ಅಗಿಯೋದು ಬಗೆಯೋದನ್ನು ನೋಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇದೆ ನೋಡಿ ಈ ಸ್ಥಿತಿ ಬನ್ನಿ ಪ್ರಜ್ವಲ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಹೇಗಿದೆ ತಿಮ್ಮರೋಡಿ ಆರೋಗ್ಯ ಸ್ಥಿತಿ ನಂಬರ್ 1 ಜೊತೆಗೆ ಏನು ಅಂತಂತಂದರೆ ಕೋರ್ಟಲ್ಲಿ ಏನಾಗಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಶ್ನೆ ಬೇರೆ ಈಗ ಅವರಿಗೆ ಹೈ ಬಿ ಪಿ ಕೂಡ ಜಾಸ್ತಿ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ ಏನಿದೆ ಹೆಚ್ಚಿನ ವಿವರ ರಂಗನಾಥ್ ಸಂತೋಷ್ BL ಒಂದು ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಿಸಿದಂತೆ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಪೊಲೀಸರು ಬಂಧನ ಮಾಡಿರುವಂಥದ್ದು ಬಂಧನ ಸಮಯದಲ್ಲಿ ಉಡುಪಿಯ ಬ್ರಹ್ಮಾವರ ತಾಲೂಕಿನ ತಾಲೂಕು ಸಂಚಾರಿ ಪೀಠದ ಮುಂದೆ ಹಾಜರುಪಡಿಸಿದ್ರು ಆ ಒಂದು ಸಂದರ್ಭದಲ್ಲಿ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಸದ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಸಬ್ ಜೈಲಿನಲ್ಲಿ ಪ್ರತ್ಯೇಕ ಸೆಲ್ನಲ್ಲಿ ಕೂಡ ಇರುವಂಥದ್ದು ನಿನ್ನೆ ಕೋರ್ಟಿಗೆ ಹಾಜರುಪಡಿಸುವ ಮುಂಚಿತವಾಗಿ ವೈದ್ಯಕೀಯ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ BP ಒಂದು ತುಂಬಾನೇ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಅವರನ್ನ ECGಗೆ ಕೂಡ ಒಳಪಡಿಸುವ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡಿದರು ಯಾಕಂದ್ರೆ ಒಂದು ನಿನ್ನೆ ಬೆಳಿಗ್ಗೆ ವೇಳೆ ಅವರನ್ನ ಉಜಿರೆ ಅವರ ಮನೆಯಲ್ಲಿ ಉಡುಪಿ ಪೊಲೀಸರು ಅವರನ್ನ ಬಂಧನ ಮಾಡಿದರು ಅದರ ಬಳಿಕ ಉಜಿರೆಯಿಂದ ಉಡುಪಿಗೆ ಕರೆತಂದ ಸಂದರ್ಭದಲ್ಲಿ ಕರೆತಂದಿದ್ರು ಅದರ ಬಳಿಕ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಅದರ ಬಳಿಕ ಅವರನ್ನ ಕೋರ್ಟಿಗೆ ಹಾಜರುಪಡಿಸುವ ಕೆಲಸಕ್ಕೂ ಕೂಡ ಉಡುಪಿಯ ಪೊಲೀಸರು ಮುಂದಾಗಿದ್ರು ಅದರ ಬಳಿಕ ವೈದ್ಯಕೀಯ ಪರೀಕ್ಷೆ ಮಾಡುವಲ್ಲಿ ಸಂದರ್ಭದಲ್ಲಿ ಅವರ BPಯಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಿರುವಂತಹ ಘಟನೆ ಕೂಡ ನಡೆದಿತ್ತು ಆ ಒಂದು ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಬಳಿಕ ಮತ್ತೆ ECGಯನ್ನು ಕೂಡ ನಡೆಸಲಿಕ್ಕೆ ಕೂಡ ಅವರನ್ನ ಮುಂದಾಗಿರುವಂತದ್ದು ಅದರ ಬಳಿಕ ಈಗ ಅವರು ಚೇತರಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಇರುವಂತದ್ದು ನಾಳೆ ಮತ್ತೆ ಉಡುಪಿ ಅಂದ್ರೆ ಸಂಚಾರಿ ಪೀಠದಲ್ಲಿ ನಿನ್ನೆ ಅವರನ್ನು ಹಾಜರುಪಡಿಸಲಾಗಿತ್ತು ಇಂದು ಮತ್ತೆ ನಾಳೆ ಅವರನ್ನ ಉಡುಪಿಯ JMC ಕೋರ್ಟ್ನಲ್ಲಿ ಅವರನ್ನ ಹಾಜರುಪಡಿಸೋಕೆ ಅವರ ಪರ ವಕೀಲರು ನಾಳೆ ವಾದ ಮಂಡಿಸಲಿಕ್ಕೆ ಇದ್ದಾರೆ ಬೇಲ ಅಥವಾ ಜೈಲ ಎಂಬುದರ ಬಗ್ಗೆ ನಾಳೆ ನಿರ್ಧಾರವಾಗಬೇಕಾಗಿರುವಂಥದ್ದು ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ